ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಮೊನ್ನೆ ಬಳಿ ರೊಟ್ಟಿ ಮಾಡಿದ್ದಾಗ ಅದ್ರ ಜೊತೆಗೆ ಒಂದು ಪಲ್ಯ ಇತ್ತು. ಅದು ನೋಡಿದ್ರಂತೂ ಭಾಳ ಇಷ್ಟಪಟ್ಬಿಟ್ರು. ಎಂಥ ಚೆನ್ನಾಗೈತೆ ಪಲ್ಯ. ಈ ಪಲ್ಯ ನೋಡ್ತಿದ್ರೇನೆ 2 ಬಾಯಿ 2 ಹೊಟ್ಟೆ ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗೈತೆ ಅಂತೇಳಿ ಭಾಳ ಹೊಗಳಿದ್ರಿಂದ ತೆಗೀಲಿ ರೆಸಿಪಿ ತೋರಿಸೇ ಬಿಡೋಣ ಅಂತೇಳಿ ಬಂದೆ. ಅದೇನಂತ ಕಷ್ಟವಾದ್ದೇನಲ್ಲ. ಭಾಳ ಅಂತಂದ್ರೆ ಭಾಳ ಸುಲಭ. ಅವರೆಕಾಳು ಮತ್ತು ಚಿಕಟಿಕಾಯಿ ಹಾಕಿ ಮಾಡಿದ್ದು. ಇನ್ನೇನು ಅವರೆಕಾಳು ಮುಗಿತಾ ಬಂದ್ವಲ್ಲಪ್ಪ ನಮ್ಗೆಲ್ಲಿ ಸಿಗ್ತವೆ ಅಂತ ಅನ್ಬೋದು. ತೀರಾ ಬೆದ್ಲಗಳು ಮುಗಿದ್ರೂ ನೀರಾವರಿ ಅಂತೂ ಬಂದೇ ಬರ್ತವೆ. ಏನು ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಈಗೇನು ಯಾವ ತರಕಾರಿ ಬೇಕಂದ್ರೂ ಎಲ್ಲ ಋತುಮಾನದಲ್ಲೂ ತರಕಾರಿಗಳೆಲ್ಲ ತಾಕತಾಯಿ ಅಂತವೆ. ಮೊದಲಿನ ಥರ ಇಂಥದ್ದು ತಿನ್ನಬೇಕು ಅಂತಂದರೆ ಇಂಥದ್ದೇ ಋತುಮಾನ ಅಂತ ಏನಿಲ್ಲ. ಎಲ್ಲ ಋತುಮಾನದಲ್ಲೂ ಎಲ್ಲ ಥರದ ತರಕಾರಿ ಹಣ್ಣುಗಳು ಸಿಕ್ಕೇ ಸಿಗ್ತವೆ. ನೋಡಿರಿ ನಾನಿಲ್ಲಿ ಒಂದು 1/4 ಕೆಜಿಯಷ್ಟು ಚಿಗಡಿಕಾಯಿ ತಗೊಂಡಿದ್ದೀನಿ. ಒಂದು 1/4 ಕೆಜಿಯಷ್ಟು ಅವರೆಕಾಯಿ ತಗೊಂಡಿದ್ದೀನಿ. ಆಯಿತಾ? ಇಲ್ಲಿ ಈ ಚಿಗಡಿಕಾಯಿನ ಹಿಂಗೆ ತೊಟ್ಟು ತುದಿ ತೆಗೆದ್ರೆ ನಾರು ಬಿಡುತ್ತೆ. ನಾರು ತೆಗೆದ್ಬಿಟ್ಟು ಹಿಂಗೆ ಕೈಯಲ್ಲೇ ಲಟ್ ಅನ್ಸಿ ಮುರಿದಿಟ್ಕೋಬೇಕು. ಸಣ್ಣಕ್ಕಾದ್ರೆ ಮುರೀರಿ, ಇಲ್ಲ ದೊಡ್ಡಕ್ಕಾದ್ರೆ ಮುರೀರಿ, ಇಲ್ಲ ಚಾಕು ತಗೊಂಡು ಹೆಚ್ಚಿದ್ರು ನಡೆಯುತ್ತೆ. ಆ ನಾರು ತೆಗಿಬೇಕು ತೊಟ್ಟು ತುದಿ ಮುರಿದ್ಬಿಟ್ಟು. ಆಮೇಲೆ ಇನ್ನು ಅವರೆಕಾಯಿನೂ ಅಷ್ಟೇ ಸುಲಿದ್ಬಿಟ್ಟು ಅದು ಅವರೆಕಾಳು ಮಾತ್ರ ತಗೋತೀನಿ. ಇವನ್ನ ಮಾತ್ರ ಸಿಪ್ಪೆ ಸಮೇತ ತಗೊತಿರೋದು. ಉಳ್ಕ-ಪಳ್ಕ ಏನಾರು ಇದ್ದರೆ ನೋಡಿರಿ. ಇವತ್ತು ಇದರಲ್ಲಿ ಯಾವುದು ಉಳ್ಕ-ಪಳ್ಕ ಏನಿರಲಿಲ್ಲ, ಚೆನ್ನಾಗಿತ್ತು. ಹಂಗಾಗಿ ಅಷ್ಟು ಚಿಗಡಿಕಾಯಿ ತಗೊಂಡಿದ್ದೀನಿ 1/4 ಕೆಜಿ. ಆಯಿತಾ? 2 ಸಮ ತಗೊಂಡ್ರೂ ಏನು ತೊಂದರೆ ಇಲ್ಲ. ಈಗ ನೋಡಿರಿ, ಇವಾಗ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಚಿಗಡಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕಿರಿ. ಅದ್ರ ಜೊತೆಗೆ ಅವರೆಕಾಳನ್ನೂ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಅದೇ ಕುಕ್ಕರ್ಗೆ ಹಾಕಿ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿರಿ. ನಿಮಗೆ ಪಲ್ಯ ತೆಳ್ಳಗೆ ಬೇಕು ಅನ್ನೋದ್ರೆ ನೀರು ಜಾಸ್ತಿ ಹಾಕಿರಿ, ಗಟ್ಟಿಗೆ ಬೇಕು ಅನ್ನೋದಿದ್ದರೆ ಒಂದೊಟ್ಟು ಕಡಿಮೆ ಹಾಕಿರಿ. ನಾನಿಲ್ಲಿ ಮುಳುಗೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಅಂದ್ರೆ ಚೂರು ಉಪ್ಪಾಗಿ ಬೇಯಿಸಿದ್ರೆ ಚೆಂದ. ಇಲ್ಲಾಂದರೆ ತೀರಾ ಸಪ್ಪಗೆ ಸಾಯ್ತವೆ, ತಿನ್ನೋಕ್ಕಾಗೋದಿಲ್ಲ ಆಮೇಲಿಂದ. ಎಷ್ಟೇ ಉಪ್ಪು ಹಾಕಿರೂ ಉಪ್ಪು ಹಿಡಿಯಲ್ಲ ಅದಕ್ಕೆ ಕೊನೆಗೆ. ಹಂಗಾಗಿ ಒಂಚೂರು ಉಪ್ಪು ಹಾಕಿ ನಾನಿಲ್ಲಿ ಸಣ್ಣೂರಿಗಿನ ಒಂಚೂರು ಜೋರುರಿ ಇಟ್ಟು 2 ಕೂಗಿಸ್ತೀನಿ. ಗೊತ್ತಾಯ್ತಾ? ಅವರೆಕಾಳು ಒಂಚೂರು ಬಲ್ತಿದ್ವು, ಹಂಗಾಗಿ ತೀರಾ ಎಳವಾದರೆ ಒಂದು ಕೂಗಿಗೂ ಚೆನ್ನಾಗಿ ಬೇಯ್ತವೆ. ನೋಡಿರಿ, ಇಷ್ಟು ಉರಿ ಇಟ್ಟು 2 ಕೂಗಿಸ್ತೀನಿ. ಗೊತ್ತಾಯ್ತಾ? ಅಂದರೆ ಇದು ಅವರೆಕಾಯಿ 1/4 ಕೆಜಿ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬರೀ ಕಾಳು ತೊಗೊಂಡ್ರೆ ಒಂದು 150 ಗ್ರಾಮ್ ಇರ್ಬೋದೇನೋ. ಗೊತ್ತಾಯ್ತಾ? ಇಲ್ಲ ನೀವು ಎರಡನ್ನೂ ಸಮ ಬೇಕಾದ್ರೂ ತೊಗೋಬೋದು, ಏನೂ ತೊಂದರೆ ಇಲ್ಲ. ಇವೆರಡರಲ್ಲಿ ಯಾವ್ದಾನ ಒಂದು ಹೆಚ್ಚು ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ. ಇವೆರಡೂ ಹಾಕಿ ಪಲ್ಯ ಮಾಡಿರಿ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಇದು ಮಾಡೋಕ್ಕೂ ಕೂಡ ಅಷ್ಟೇ ಸರಳವಾಗಿದೆ. ಇವಾಗ 2 ಕೂಗ್ತು. ಅದನ್ನ ಪಕ್ಕದ ಒಲೆ ಮೇಲೆ ಕುಕ್ಕರು ಬಡೀರಿ ಕುತ್ಕೊಂಡ್ಲಿ. ಇಲ್ಲಿ ಒಂದು ಹಂಚಿಟ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ 1 ಚಮಚ ಕುರುಶೆಣ್ಣೆ ತಗೊಂಡಿದ್ದೀನಿ. ಅಂದರೆ ಗುರಾಳ್ಳು ಅಥವಾ ಹುಚ್ಚೆಳ್ಳು ಅಂತೀರಲ್ವ, ಅದನ್ನು ತೊಗೊಂಡ್ಬಿಟ್ಟು 1 ಚಮಚ ತೊಗೊಂಡಿದ್ದೀನಿ. ಅದನ್ನು ಸಣ್ಣೂರಿನಲ್ಲೇ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿಬೇಕು. ಗೊತ್ತಾಯ್ತಾ? ಚೆನ್ನಾಗಿ ಹುರಿದಿದ್ದು ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ತಗೋತಾ ಇದ್ದೀನಿ. ನೋಡಿರಿ ಹಿಂಗೆ ಅದನ್ನೊಂದು ಮಿಕ್ಸಿ ಜಾರಿಗೆ ತಗೊಳ್ರಿ. ಇದನ್ನು ಇದ್ರ ಜೊತೆ ಏನೇನು ಹಾಕೋಬೇಕು ಅಂತೇಳಿ ತೋರಿಸ್ತೀನಿ. ಕುರುಶೆಣ್ಣೆ ಜೊತೆಗೆ ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದರೆ ಸ್ವಲ್ಪ ಒಣ ಕೊಬ್ಬರಿನ ತುರಿದಿದ್ದೀನಿ. ನೋಡಿರಿ, ಒಂದಿಷ್ಟು ಒಣ ಕೊಬ್ಬರಿ ತುರಿದ್ಬಿಟ್ಟು ಅದನ್ನು ಇದಕ್ಕೆ ಹಾಕೋತೀನಿ. ಭಾಳ ಕುರುಶೆಣ್ಣೆ ಇದ್ವು ಅಂತಂದರೆ ಮೊದಲು ಕುರುಶೆಣ್ಣೆ ಪುಡಿ ಮಾಡ್ಕೊಂಡು ಆಮೇಲೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದೇ 1 ಚಮಚ ತಗೊಂಡಿರೋದ್ರಿಂದ ಅಷ್ಟು ಒಂದೇ ಸತಿ ಹಾಕ್ಕೊಂಡು ರುಬ್ಬಿ ನಡಿ ಅಂತೀನಿ. ಗೊತ್ತಾಯ್ತಾ? ಅದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡೆ. ಒಣ ಕೊಬ್ಬರಿ ಹಾಕ್ಕೊಂಡಾದ್ಮೇಲೆ ಒಂದು 2 ಚಮಚ ಹುರುಗಡ್ಲೆ ಹಾಕ್ಕೋತಾ ಇದ್ದೀನಿ. 1 ಚಮಚ, ಆಮೇಲಿಂದ ಹಿಂದೆ ಕೊಟ್ಟಲ್ಲ ಇನ್ನೊಂದು ಚಮಚ, 1.5ಇಂದ 2 ಚಮಚ ಹಾಕ್ಕೋಬೋದು. ಗೊತ್ತಾಯ್ತಾ? ಇದನ್ನು ಒಂದು ಸತಿ ಪುಡಿ ಮಾಡ್ಕೊಳ್ರಿ. ಪುಡಿ ಮಾಡ್ಕೊಂಡು ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೆತ್ತಗೆ ರುಬ್ಕೋಬೇಕು. ಗೊತ್ತಾಯ್ತಾ? ನಾನು ಇದಕ್ಕೆ ಇಷ್ಟೇ ಹಾಕೋದು, ಇದಕ್ಕಿಂತ ಬೇರೆ ಏನೂ ಹಾಕೋದಿಲ್ಲ. ಸಾಕು, ಇಷ್ಟೇ ಹಾಕಿದ್ದೀನಿ. ಮಾಡಿರಿ, ಬೆಳ್ಳುಳ್ಳಿ ಅದೆಲ್ಲ ಏನು ಬೇಡ ಇದಕ್ಕೆ. ಗೊತ್ತಾಯ್ತಾ? ಕುರುಶೆಣ್ಣೆ, ಹುರುಗಡ್ಲೆ ಮತ್ತು ಒಣ ಕೊಬ್ಬರಿ ಇಷ್ಟೇ ಸಾಕು. ನೋಡಿ, ಕುಕ್ಕರ್ದು ಮುಚ್ಚಳ ತೆಗೆದ್ರೆ ಚೆನ್ನಾಗಿ ಬೆಂದಿದೆ. ಅವರೆಕಾಳು ಮೆತ್ತಗೆ ಚೆನ್ನಾಗಿ ಬೆಂದಿದ್ದಾವೆ. ಒಂದು ಈಚಿಗೆ ನೋಡಿದ್ರೆ ಗೊತ್ತಾಗುತ್ತೆ ಹಿಂಗೆ. ನಾವಿಲ್ಲೇನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಬೇಕು. ಅದಕ್ಕೂ ಮುಂಚೆ ಒಂದು ಕಪ್ಪಲ್ಲಿ ನೀರು ತೆಗೆದಿಟ್ಕೊಳ್ಳಿ. ನಿಮ್ಮ ಪಲ್ಯ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಂಡು ಹೆಚ್ಚು ಕಡಿಮೆ ಕುದಿಸ್ಕೋಬೋದು. ಗೊತ್ತಾಯ್ತಾ? ನಾನಿಲ್ಲಿ ಅಲ್ಲೇನು ಕಪ್ಪನ್ನ ತೆಗೆದಿಟ್ಕೊಂಡಿದ್ದೆ ಅದೇ ನೀರನ್ನು ಇದಕ್ಕೆ ಹಾಕ್ಬಿಟ್ಟು ಜಾರ್ ಕೂಡ ತೊಳೆದು ಹಾಕ್ತಾಯಿದ್ದೀನಿ. ಗೊತ್ತಾಯ್ತಾ? ಆಮೇಲಿಂದ ಇದಕ್ಕೆ ಏನೇನು ಹಾಕಬೇಕಪ್ಪ ಅಂದರೆ ಒಂದು 2 ಚಮಚನಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಸಾರು ಪಲ್ಯಗಳಿಗೆ ಅಂತ ಹಾಕೋದಕ್ಕೆ ಮಾಡಿಸಿಟ್ಟಿರ್ತೀರಲ್ಲ ಅದು. ಒಂದು 2 ಚಮಚ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂಚೂರು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಗೊತ್ತಾಯ್ತಾ? ಆಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಗೂರಾಡ್ರಿ. ಇವಾಗ ಚೆನ್ನಾಗಿ ಗೂರಾಡಿಬಿಟ್ಟು ಪಕ್ಕಕ್ಕೆ ಇಡ್ರಿ ಇದನ್ನ. ಇವಾಗ ಒಂಚೂರು ಒಗ್ಗರಣೆ ಹಾಕಬೇಕು. ಇದನ್ನೇನು ಒಲೆ ಹಚ್ಚಿಡಬೇಕು ಅಂತೇನಿಲ್ಲ, ಹಂಗೆ ಆ ಕಡೆಗೆ ಪಕ್ಕಕ್ಕೆ ಇಡ್ರಿ. ಇವಾಗ ಇದಕ್ಕೊಂಚೂರು ಒಗ್ಗರಣೆ ಹಾಕಿ ತೋರಿಸ್ತೀನಿ. ಈ ಒಗ್ಗರಣೆಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈರುಳ್ಳಿ ತಗೊಂಡು ಒಂದು ಈರುಳ್ಳಿನಲ್ಲಿ 4 ಹೋಳು ಮಾಡಿಬಿಟ್ಟು ಹಿಂಗೆ ಪದ್ರ ಬಿಡಿಸಿಟ್ಕೋತೀನಿ. ಗೊತ್ತಾಯ್ತಾ? ಈ ಥರ ಸಣ್ಣಕ್ಕೆ ಹೆಚ್ಚಬಾರ್ದು.
ಈ ಥರ ಒಂಚೂರು ದೊಡ್ಡ ದೊಡ್ಡದಾಗಿ ಹಿಂಗೆ ಪದರ ಪದರ ಬಿಡಿಸ್ಕೊಂಡು 4 ಹೋಳು ಮಾಡ್ಕೊಂಡು ಹಿಂಗೆ ಪದರ ಬಿಡಿಸ್ಕೊಂಡು ಒಗ್ಗರಣೆ ಹಾಕ್ಬೇಕಾಗತ್ತೆ. ಇಲ್ಲಿ 2 ಟಮಟೆ ಹಣ್ಣು ತಗೊಂಡಿದ್ದೀನಿ ತಾವು. ಇದನ್ನು ಅಷ್ಟೇ 1 ಟಮಟೆ ಹಣ್ಣಿಗೆ 4 ಹೋಳು. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ. ಈಗ ಒಗ್ಗರಣೆ ಕೊಡಬೇಕು ಅಂತ ಎಣ್ಣೆ ಹಾಕಿ ಸಾಸಿವೆ ಕಾಳು ಹಾಕ್ರಿ. ಸಾಸಿವೆ ಚಿಟಪಟ ಅಂದಿದ್ದಾದಮೇಲೆ ಒಂದು 4 ಜೀರಿಗೆ ಒಗಿರಿ. ಆಮೇಲಿಂದ ಮಾಮೂಲಿ ಹಸಿಮೆಣಸಿಕಾಯಿ, ಈರುಳ್ಳಿ, ಹಸಿಮೆಣಸಿಕಾಯಿ ಹಾಕಿ ಹಿಂದೆ ಗುಟ್ಟಲ್ಲಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ರಿ. ಈರುಳ್ಳಿ ಹಾಕಿ ಒಂದು 30 ಸೆಕೆಂಡ್ ಆದಮೇಲೆ ಹಿಂದೆ ಗುಟ್ಟಲ್ಲೇ ಟಮಟೆ ಹಣ್ಣು ಹಾಕ್ರಿ. ಆಯಿತಾ? ನಿಮಗೆ ಇಂಗು ಬೇಕು ಅಂತಂದರೆ ಒಂಚೂರು ಇಂಗನ್ನು ಕೂಡ ಹಾಕಬಹುದು. ಇದಕ್ಕೆ ಬೆಳ್ಳುಳ್ಳಿ ನಾನು ಹಾಕಿಲ್ಲ ಈ ಪಲ್ಯಕ್ಕೆ. ಬೆಳ್ಳುಳ್ಳಿ ಹಾಕದೇ ಇದ್ರೂ ಭಾಳ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಇದು ಸಿಂಪಲ್ ಆಗಿರೋ ಪಲ್ಯ, ಹಂಗಾಗಿ ಬೆಳ್ಳುಳ್ಳಿ ಎಲ್ಲ ಏನು ಬೇಡ, ಚೆನ್ನಾಗಿರುತ್ತೆ. ಇವಾಗ ಇದೇ ಒಗ್ಗರಣೆ ಜಾಸ್ತಿ ಹೊತ್ತು ಬೇಯೋದು ಬೇಡ ಅದರಲ್ಲಿ. ಇದೇ ನಾವಿಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಚಿಕ್ಕಟಿಕಾಯಿ ಮತ್ತು ಅವರೆಕಾಳ್ದು ಬೇಯಿಸಿಟ್ಕೊಂಡಿದ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷ ಹಿಡಿಯುತ್ತೆ. ಆಯಿತಾ? ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತೆ. ಆಮೇಲೆ ಉಪ್ಪು ನೋಡಿಬಿಟ್ಟು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೋಡಿರಿ, ಇದು ಒಗ್ಗರಣೆ ಪಲ್ಯ ಜೊತೆಗೆ ಚೆನ್ನಾಗಿ ಬೇಯಬೇಕು, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಹಿಂಡಬೇಕು. ಹುಣಸೆ ಹಣ್ಣು ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಆಮೇಲೆ ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿ ಇನ್ನೊಟ್ಟೊತ್ತು ಕುದಿಸ್ರಿ, ಪಲ್ಯ ಆಗೇ ಹೋಯ್ತು. ಗೊತ್ತಾಯ್ತಾ? ಈರುಳ್ಳಿನ ದೊಡ್ಡ ದೊಡ್ಡಕ್ಕೆ ಹೆಚ್ಚಿರ್ತೀವಿ, ಟೊಮೆಟೊ ಹಣ್ಣು ದೊಡ್ಡ ದೊಡ್ಡಕ್ಕೆ ಹೆಚ್ಚಿರ್ತೀವಿ. ಅವಂತೂ ಚಪಾತಿ ಜೊತೆಗೆ ಹಿಂಗೆ ಚಪಾತಿ ಒಳಗಡೆ ಮಡಿಕೆ ಮಾಡ್ಕೊಂಡು ತಿನ್ಬೇಕಾದ್ರೆ ಎಂಥ ಚೆನ್ನಾಗಿರುತ್ತೆ ಅಂತೀರ, ಅಷ್ಟು ಚೆನ್ನಾಗಿರುತ್ತೆ. ಕುದ್ದಷ್ಟು ಪಲ್ಯ ಭಾಳ ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ? ಓಕೆ, ಇದು ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಹೇಳ್ರಿ. ಆಯಿತಾ? ನಾನು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮಗೆ ರಿಪ್ಲೈ ಕೊಡ್ತೀನಂತೆ. ಓಕೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.